ಒಬ್ಬಳು ಪುಟ್ಟ ಹುಡುಗಿಯ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆದು ನೆಮ್ಮದಿ ಅನ್ನೋದು ಹೊರಟೋಗಿರತ್ತೆ. ಇದಕ್ಕೆಲ್ಲ ಕೆಟ್ಟ ಕಾಲ ಕಾರಣ. ಆದ್ರೆ ಅವಳ ಹಾಗೇನೆ ಕೆಟ್ಟ ಸಮಯದಲ್ಲಿ ಸಿಕ್ಕಾಕೊಂಡಿರುವ ಒಂದಷ್ಟು ಇಮ್ಯಾಜಿನರಿ ಕ್ಯಾರೆಕ್ಟರ್ಗಳಿಗೂ ದೊಡ್ಡ ಕಂಟಕ ಎದುರಾಗಿತ್ತು. ಅದನ್ನ ಬಗೆಹರಿಸಿಕೊಳ್ಳೋದು ಸಾಧ್ಯವಾಗದ ಮಾತಾಗಿತ್ತು. ಆಗ ಅವರಿಗೆ ಸಿಕ್ಕಿದ 12 ವರ್ಷದ ಈ ಹುಡುಗಿ ಸರಿಯಾದ ದಾರಿ ಕಾಣಿಸ್ತಾಳೆ. ಹೀಗೆ ಇದರ ಮಧ್ಯದಲ್ಲಿ ತಂದೆಯನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ಕೂಡ ಅವಳ ಮುಂದಿರತ್ತೆ. ಇಷ್ಟೆಲ್ಲ ಸಮಸ್ಯೆಯನ್ನ ಒಬ್ಬಳು 12 ವರ್ಷದ ಮಗು ಹೇಗೆ ಅಚ್ಚುಕಟ್ಟಾಗಿ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾಳೆ ಅನ್ನೋದೇ ಇಫ್ ಎಂಬ ಮೂವಿಯ ಕಥೆ. ಬಿ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಅವಳ ಫ್ಯಾಮಿಲಿಯ ಖುಷಿ ಅಂದ್ರೆ ಅವಳೇ ಆಗಿರ್ತಾಳೆ. ಅದರಲ್ಲೂ ಅವಳ ಅಮ್ಮನಿಗೆ ಮಗಳನ್ನ ಕಂಡ್ರೆ ತುಂಬಾನೇ ಪ್ರೀತಿ ಇತ್ತು. ಯಾವಾಗ್ಲೂ ಮಗಳ ಬಾಯಲ್ಲಿ ಕಥೆ ಕೇಳೋದು, ಅವಳು ಬಿಡಿಸೋ ಡ್ರಾಯಿಂಗ್ ನೋಡೋದು, ಜೊತೆಗೆ ಅವಳ ಇಮ್ಯಾಜಿನರಿ ಲೋಕದಲ್ಲಿ ನಡೆಯೋ ವಿಷಯಗಳನ್ನ ಕೇಳೋದನ್ನ ಮಾಡ್ತಿದ್ಲು. ಇವಳು ಪುಟ್ಟ ಹುಡುಗಿ ಆಗಿದ್ರು ಅಮ್ಮ ಮಾತ್ರ ಅಪ್ಪನಿಗಿಂತ ಯಾಕಿಷ್ಟು ಅತಿಯಾಗಿ ಪ್ರೀತಿ ಮಾಡ್ತಾಳೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಕೊನೆಗೂ ಅವಳಿಗೆ ಉತ್ತರ ಸಿಕ್ಕಿದ್ದು ಅವಳ ತಾಯಿ ದೂರ ಆಗಿ ಎಲ್ಲ ಪ್ರೀತಿಯನ್ನ ಒಟ್ಟಿಗೆ ಕೊಟ್ಟು ಈಗ ಕೈಗೆ ಸಿಗದ ಹಾಗೆ ಹೋಗಿದ್ದಾಳೆ ಅಂತ ಅವಳಿಗೆ ಅನಿಸುತ್ತೆ. ಈಗ ಅದೇ ಹುಡುಗಿ 12 ವರ್ಷ ತುಂಬಿ ಅಜ್ಜಿಯ ಮನೆಗೆ ಬಂದಿರ್ತಾಳೆ. ಅಜ್ಜಿ ಅವಳಿಗೆ ಇಡೀ ಮನೆಯನ್ನ ತೋರಿಸಿ ಅವಳು ಚಿಕ್ಕವಳಾಗಿದ್ದಾಗ ಆಟ ಆಡಿದ್ದೆಲ್ಲ ನೆನಪು ಬರುತ್ತಾ ಅದರಿಂದ ಅವಳು ಖುಷಿ ಪಡ್ತಾಳ ಅಂತ ನೋಡ್ತಾಳೆ. ಆದ್ರೆ ಬಿಯ ವರ್ಷ ಚಿಕ್ಕದಾಗಿದ್ರು ತಿಳುವಳಿಕೆ ಬಂದಿದ್ದಕ್ಕೆ ಆ ಮನೆಯನ್ನ ನೋಡಿ ಅವಳು ಅಷ್ಟೊಂದು ಎಕ್ಸೈಟ್ ಆಗಲ್ಲ. ನಂತರ ಅವಳು ಅಜ್ಜಿಯ ಜೊತೆಗೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿಯೇ ಅವಳ ತಂದೆ ಅಡ್ಮಿಟ್ ಆಗಿರೋದು. ಅವಳ ತಾಯಿ ದೂರ ಆದ ದುಃಖಕ್ಕೆ ತಂದೆ ಅಪ್ಸೆಟ್ ಆಗಿ ಆಸ್ಪತ್ರೆ ಸೇರಿದ್ದ. ಆದ್ರೂ ಕೂಡ ಅವನು ಮಗಳನ್ನ ಈ ಬೇಜಾರಿಂದ ದೂರ ಇಡೋಕೆ ತುಂಬಾನೇ ಪ್ರಯತ್ನ ಮಾಡ್ತಿದ್ದ. ತಂದೆಯ ಸ್ಥಿತಿ ಗೊತ್ತಿದ್ದ ಮಗಳಿಗೆ ಇದೆಲ್ಲ ಅವಶ್ಯಕತೆ ಇರ್ಲಿಲ್ಲ. ವಯಸ್ಸು ಚಿಕ್ಕದಾಗಿದ್ರೂ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ಅವಳ ಬುದ್ಧಿ ಬೆಳವಣಿಗೆಯಾಗಿತ್ತು. ಮತ್ತು ಮೇಲಾಗಿ ತಂದೆಗೆ ಸಮಾಧಾನ ಮಾಡ್ತಾಳೆ. ಮಗಳ ಈ ಬೆಳವಣಿಗೆ ಕಂಡು ಅವನಿಗೆ ತುಂಬಾನೇ ಖುಷಿಯಾಗತ್ತೆ. ಇನ್ನು ರಾತ್ರಿ ಮನೆಯಲ್ಲಿ ಬಿ ಟಿವಿ ನೋಡ್ತಾ ಇರ್ತಾಳೆ. ಅವಳ ಅಜ್ಜಿ ಟಿವಿ ಮುಂದೆನೆ ನಿದ್ದೆ ಹೋಗಿರ್ತಾಳೆ. ಆಗ ಬಿಗೆ ಆ ಮನೆಯಲ್ಲಿ ಯಾರೋ ಓಡಾಡಿದ ಹಾಗೆ ಸದ್ದು ಕೇಳಿಸುತ್ತೆ. ಇದೆಲ್ಲ ತನ್ನ ಭ್ರಮೆ ಆಗಿರ್ಬೇಕು ಅಂತ ಮೊದಲು ಅವಳು ಅಂದುಕೊಳ್ತಾಳೆ. ಆಮೇಲೆ ಅನುಮಾನ ಬಂದು ಎದ್ದು ಸೌಂಡ್ ಬರ್ತಿದ್ದ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳು ಹುಡುಕಾಡ್ತಾ ಇದ್ರೆ ಡೋರ್ನ ಆ ಕಡೆಯಿಂದ ಯಾರೋ ತನ್ನನ್ನೇ ನೋಡ್ತಾ ಇರುವ ಹಾಗೆ ಅವಳಿಗೆ ಅನಿಸುತ್ತೆ. ನಂತರ ಅದೇ ಸೌಂಡ್ ಕಪಾಟಲ್ಲಿ ಕೇಳುತ್ತೆ. ಇವಳು ಹೋಗಿ ನೋಡ್ದಾಗ ಅಲ್ಲಿ ಯಾರೂ ಕಾಣಲ್ಲ. ಅಲ್ಲಿ ಸುಮಾರಷ್ಟು ಹಳೆಯ ವಸ್ತುಗಳು ಸಿಗ್ತವೆ. ಅದೆಲ್ಲದರ ನೆನಪು ಅವಳಿಗೆ ಇರಲ್ಲ. ಅಷ್ಟು ವಸ್ತುಗಳಲ್ಲಿ ಇವಳಿಗೆ ಕ್ಯಾಮೆರಾ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅದರನ್ನ ತಗೊಳ್ತಾಳೆ. ಇವಳ ಈ ಪ್ರತಿ ಮೂಮೆಂಟ್ ಅನ್ನ ಆ ಮನೆಯಲ್ಲಿ ಮತ್ತೊಬ್ಬರು ನೋಡ್ತಾ ಇದ್ರು. ಈಗ ಬಿ ಸೂಪರ್ ಮಾರ್ಕೆಟ್ಗೆ ಹೋಗಿರ್ತಾಳೆ. ಅಲ್ಲಿಂದ ವಾಪಸ್ ಬರುವಾಗ ಒಂದು ವಿಚಿತ್ರ ಜೀವಿ ಬಿಯನ್ನೇ ಫಾಲೋ ಮಾಡ್ಕೊಂಡು ಬರುತ್ತೆ. ಅದು ಮನೆಯವರೆಗೂ ಬಿ ಹಿಂದಿಂದೇನೆ ಬಂದಿತ್ತು. ಬಿ ಮನೆಗೆ ಬಂದು ತಲುಪುವಷ್ಟರಲ್ಲಿ ಅವಳಿಗಿಂತ ಮೊದಲೇ ಇದು ಬಂದು ನಿಂತಿತ್ತು. ಆಗ ಬಿಗೆ ಅದರ ಮುಖ ಕಾಣತ್ತೆ. ಅದು ಮನುಷ್ಯ ಅಂತೂ ಆಗಿರ್ಲಿಲ್ಲ. ಬಿ ಧೈರ್ಯದಿಂದ ಅದನ್ನ ಮಾತನಾಡಿಸಿದ್ದೆ ತಡ ಮಾಡದೆ ಹೆದರಿ ಮನೆಯೊಳಗೆ ಓಡ್ ಹೋಗತ್ತೆ. ಬಿ ಕ್ಯೂರಿಯಸ್ ಆಗಿ ಅದನ್ನೇ ಹಿಡಿಯೋಕೆ ಅಟ್ಟಿಸಿಕೊಂಡು ಹೋಗ್ತಾಳೆ. ಅದು ಓಡಿ ಓಡಿ ಟಾಪ್ ಫ್ಲೋರ್ ಅಲ್ಲಿದ್ದ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಳ್ಳುತ್ತೆ. ಬಿ ಅಲ್ಲಿಗೆ ಬಂದಾಗ ಈಗ ತಾನೇ ಕಣ್ಣು ತಪ್ಪಿಸಿ ಹೋಗಿದ್ದರ ಧ್ವನಿ ಕೇಳಿಸುತ್ತೆ. ಅದು ಹೆಣ್ಣಿನ ಧ್ವನಿಯಲ್ಲಿ ತಾನು ಹೇಗೆ ಒಬ್ಬಳು ಹುಡುಗಿಯಿಂದ ತಪ್ಪಿಸಿಕೊಂಡು ಬಂದೆ ಅಂತ ಗಾಬರಿಯಲ್ಲಿ ಹೇಳ್ತಾ ಇತ್ತು. ಅದಕ್ಕೆ ಅವಳನ್ನ ಒಬ್ಬ ವ್ಯಕ್ತಿ ಸಮಾಧಾನ ಮಾಡ್ತಿದ್ದ. ಬಿಗೆ ಈ ಮಿಸ್ಟರಿಯನ್ನ ಭೇದಿಸಬೇಕು ಅಂತ ಅನಿಸುತ್ತೆ. ಡೋರ್ನ ಕಿಂಡಿಯಿಂದ ಇಣುಕಿ ನೋಡ್ತಾಳೆ. ಅದೇ ಸಮಯಕ್ಕೆ ಆ ಕಡೆಯಿಂದಾನು ಒಬ್ಬ ವ್ಯಕ್ತಿ ಅದೇ ರೀತಿ ಇವಳನ್ನ ನೋಡ್ತಾನೆ. ಇವಳ ಮೈ ಬೆಚ್ಚತ್ತೆ. ಆದ್ರೂ ಸುಧಾರಿಸ್ಕೊಂಡು ಮಾತನಾಡಿಸೋಕೆ ನೋಡ್ತಾಳೆ. ಅದಕ್ಕೆ ಒಳಗಿಂದ ಆ ವ್ಯಕ್ತಿ ಸುಮ್ಮನೆ ಹೋಗೋದಿಕ್ಕೆ ಕೇಳಿಕೊಳ್ತಾನೆ. ಅದಕ್ಕೂ ಇವಳು ಪ್ರಶ್ನೆ ಮಾಡುವವಳು ಆಗಿರ್ತಾಳೆ. ಅಷ್ಟರಲ್ಲಿ ಅವಳ ಮುಂದೆ ಒಬ್ಬಳು ದೈತ್ಯ ಮುದುಕಿ ಪ್ರತ್ಯಕ್ಷ ಆಗ್ತಾಳೆ. ದೊಡ್ಡ ಧ್ವನಿಯಲ್ಲಿ ಇವಳಿಗೆ ಅಲ್ಲಿಂದ ಸುಮ್ಮನೆ ಹೋಗೋಕೆ ಹೇಳ್ತಾಳೆ. ಅವಳನ್ನ ನೋಡಿ ಬಿ ಭಯ ಬಿದ್ದು ಅಲ್ಲಿ ಒಂದು ಕ್ಷಣನೂ ನಿಲ್ಲದೆ ಓಡಿ ಬಂದು ರೂಮ್ ಸೇರಿಕೊಳ್ತಾಳೆ. ಇನ್ನು ಮರುದಿನ ಬಿ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಅಲ್ಲಿ ಅವಳಿಗೆ ಬೆಂಜಮಿನ್ ಅಂತ ಒಬ್ಬ ಹುಡುಗ ಕೈಕಾಲು ಮುರ್ಕೊಂಡು ಬೆಡ್ ಮೇಲೆ ಮಲಗಿರುವವನು ಕಾಣ್ತಾನೆ. ಇವಳು ಹೂಗುಚ್ಚೆ ಹಿಡ್ಕೊಂಡು ಬಂದಿದ್ದು ಕಂಡು ಅದು ತನಗ ಅಂತ ಕೇಳ್ತಾನೆ. ಇವಳು ಅಲ್ಲ, ಇದು ತನ್ನ ತಂದೆಗೆ ಅಂತ ಹೇಳಿದ್ರು. ಬೇಜಾರಾಗದೆ ವಟವಟ ಅಂತ ಮಾತಾಡ್ತಾನೆ. ಅವನ ಟೆನ್ಷನ್ ಫ್ರೀ ಮೈಂಡ್ ಕಂಡು ಬಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇನ್ನು ರಾತ್ರಿ ಬಿ ಅವಳಿಗೆ ಸಿಕ್ಕಿದ ಕ್ಯಾಮ್ರಾ ನೋಡ್ತಿರ್ತಾಳೆ. ಅದರಲ್ಲಿ ಒಂದು ಫ್ಯಾಮಿಲಿ ಖುಷಿಯಿಂದ ಎಂಜಾಯ್ ಮಾಡ್ತಿರುವ ಸುಮಾರಷ್ಟು ವಿಡಿಯೋ ಕ್ಲಿಪ್ಗಳು ಇರ್ತವೆ. ಇವಳು ಅದನ್ನ ನೋಡ್ತಾ ಇದ್ದಾಗ ರೂಮ್ನ ಹೊರಗೆ ಯಾರೋ ಮಾತಾಡ್ತಾ ಇರುವ ಸೌಂಡ್ ಕೇಳಿಸಿ ನೋಡೋಕೆ ಅಂತ ಹೊರಗೆ ಬರ್ತಾಳೆ. ಆ ಸೌಂಡ್ ನಿನ್ನೆ ರಾತ್ರಿ ರೂಮಲ್ಲಿ ಮಾತಾಡಿಕೊಳ್ತಿದ್ದ ಸ್ಟ್ರೇಂಜರ್ಸ್ದಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ಗುಸುಪಿಸು ಅಂತ ಮಾತಾಡ್ತಾ ಸ್ಟೇರ್ಸ್ ಇಳಿದು ಕೆಳಗೆ ಹೋಗ್ತಾರೆ. ಇವಳು ಈ ಸಲ ಬಿಡೋಕೆ ತಯಾರಿಲ್ಲ. ಅವರ ಹಿಂದೆನೆ ಸೈಲೆಂಟ್ ಆಗಿ ಹೋಗ್ತಾಳೆ. ಅವರಿಬ್ರು ಮಾತಾಡ್ತಾ ಬೀದಿ ಕೊನೆಯಲ್ಲಿರೋ ಮನೆಯ ಹತ್ತಿರಕ್ಕೆ ಬರ್ತಾರೆ. ನಂತರ ಆ ವ್ಯಕ್ತಿ ಒಬ್ಬನೇ ಜಿಗಿದು ಎಗರಿ ಕಿಟಕಿ ಹಾರಿ ಮನೆಯ ಒಳಗೆ ಹೋಗ್ತಾನೆ. ಇವಳು ಅದನ್ನೆಲ್ಲ ದೂರದಿಂದಾನೇ ಅವಿತುಕೊಂಡು ನೋಡ್ತಾ ನಿಂತಿರ್ತಾಳೆ. ಇನ್ನು ಆ ವ್ಯಕ್ತಿ ಹೋಗಿದ್ದು ಒಬ್ಬಳು ಪುಟ್ಟ ಮಗುವಿನ ಬೆಡ್ರೂಮ್ಗಾಗಿತ್ತು. ಅವನು ನೆಲದ ಮೇಲೆ ಬಿದ್ದುಕೊಂಡಿದ್ದ ಆಟಿಕೆಗಳು ಕಾಲಿಗೆ ತಾಗಿ ಸದ್ದಾಗದಂತೆ ಎಚ್ಚರಿಕೆಯಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಕಪಾಟಿನವರೆಗೂ ಬರ್ತಾನೆ.
ಆಗ ಅದೇ ಕಪಾಟಿಂದ ಒಂದು ದೊಡ್ಡ ದೈತ್ಯ ಹೊರಗೆ ಬರುತ್ತೆ. ಆದರೆ ಅದು ಕ್ರಿಯೋಲ್ ಆಗಿರ್ಲಿಲ್ಲ. ಅದಕ್ಕೂ ಹಾಗೂ ಆ ವ್ಯಕ್ತಿಗೂ ಸಂಬಂಧ ಇತ್ತು. ಅವರಿಬ್ಬರು ಅದೇ ಮಗುವಿನ ಬಗ್ಗೆ ಮಾತಾಡಿಕೊಳ್ತಾರೆ. ಆ ದೈತ್ಯ ಹೇಳತ್ತೆ, ಈ ಮಗುವಿಗೆ ನನ್ನನ್ನ ಕಂಡ್ರೆ ತುಂಬಾನೇ ಖುಷಿ, ಇಬ್ಬರು ಚೆನ್ನಾಗಿ ಹೊಂದ್ಕೊಂಡಿದ್ದೇವೆ ಅಂತ. ಅದಕ್ಕೆ ಆ ವ್ಯಕ್ತಿ, ಹಾಗಾದ್ರೆ ನನಗೆ ರಿಪೋರ್ಟ್ ಅಲ್ಲಿ ಯಾಕೆ ನಿನ್ನನ್ನ ನೋಡಿದ ಕೂಡ್ಲೆ ಈ ಮಗು ಅರ್ಧ ಗಂಟೆ ಅಳ್ತಾ ಇತ್ತು ಅಂತ ಬಂದಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ದೈತ್ಯನ ಹತ್ರ ಉತ್ತರ ಇರ್ಲಿಲ್ಲ. ಆದ್ರೂ ಅದು ಮಾತ್ರ ತನ್ನ ಜೀವನ ಇನ್ನು ಮುಂದೆ ಇದೇ ಮಗುವಿನ ಜೊತೆಯಲ್ಲಿ ಅಂತ ತಿಳ್ಕೊಂಡಿತ್ತು. ಹೀಗೆ ಆ ವ್ಯಕ್ತಿಯನ್ನ ಕನ್ವಿನ್ಸ್ ಮಾಡ್ತಿದ್ದಾಗ ಆ ದೈತ್ಯಕ್ಕೆ ಮೂಗಿನ ಒಳಗೆ ಗುಳುಗುಳು ಆಗತ್ತೆ. ಅದು ಇನ್ನೇನು ಸೀನಿ ದೊಡ್ಡದಾಗಿ ಸದ್ದು ಮಾಡತ್ತೆ ಅಂತ ಗೊತ್ತಾಗಿ ಅದರ ಮೂಗನ್ನ ಈ ವ್ಯಕ್ತಿ ಒತ್ತಿ ಹಿಡಿತಾನೆ. ಆದರೂ ಪ್ರಯೋಜನ ಆಗಲ್ಲ. ಅದು ಸೀನಿ ಆ ಮಗುವಿಗೆ ಎಚ್ಚರ ಆಗುವ ಹಾಗೆ ಮಾಡಿಬಿಡತ್ತೆ. ಇವನು ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡಿದ್ದ. ಆದ್ರೆ ಮತ್ತದೇ ಕಿಟಕಿಯಿಂದ ಇಳಿದು ಬರ್ತಿರುವಾಗ ಬಿ ನಿಂತ್ಕೊಂಡು ತನ್ನನ್ನೇ ನೋಡ್ತಾ ಇರೋದು ಅವನಿಗೆ ಗೊತ್ತಾಗತ್ತೆ. ಅವನು ತನ್ನನ್ನ ಕಂಡ್ಬಿಟ್ಟ, ಈಗ ತೊಂದರೆ ಮಾಡಿಬಿಡ್ತಾನೆ ಅಂತ ಬಿಗೆ ಭಯ ಆಗಿ ಇನ್ನೇನು ಅಲ್ಲಿಂದ ಓಡ್ಬೇಕು ಅನ್ನುವಷ್ಟರಲ್ಲಿ ಎದುರಿಗೆ ವಿಚಿತ್ರ ಜೀವಿ ಪ್ರತ್ಯಕ್ಷ. ಇಷ್ಟಕ್ಕೆ ಬಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪ್ರಜ್ಞೆ ಬಂದಾಗ ರೂಮಲ್ಲಿರ್ತಾಳೆ. ಆದ್ರೆ ಆ ರೂಮ್ ಅವಳದ್ದಲ್ಲ. ರೂಮ್ ತುಂಬಾ ವಸ್ತುಗಳು ತುಂಬಿಕೊಂಡಿದ್ವು. ಇವಳು ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಗಲೇ ದೈತ್ಯ ಬಂದು ಎಚ್ಚರ ಆಯ್ತಾ ಅಂತ ಕೇಳ್ತಾನೆ. ಅವನನ್ನ ಕಂಡಿದ್ದೆ ತಡ ಬಿ ಹೆದರಿ ನೆಲಕ್ಕೆ ಬಿದ್ದು ಮೂಲೆ ಸೇರ್ಕೊಂಡು ಬಿಡ್ತಾಳೆ. ಅವನ ಉದ್ದೇಶ ಹೆದರಿಸೋದು ಆಗಿರ್ಲಿಲ್ಲ. ಆದರೆ ಅವನ ಆಕೃತಿ ಕಂಡು ಎಲ್ಲಾ ಮಕ್ಕಳು ಅದೇ ರೀತಿ ಹೆದರ್ತಾ ಇದ್ರು. ಅವನು ತನ್ನನ್ನ ಬ್ಲೂ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಳ್ತಾನೆ. ಅಲ್ಲಿಯೇ ಪ್ರಜ್ಞೆ ತಪ್ಪುವ ಹಾಗೆ ಒಂದೇ ಸಲಕ್ಕೆ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿದ್ದ ಜೀವಿಯ ಹೆಸರು ಬ್ಲಾಸಮ್ ಅಂತಾಗಿತ್ತು ಮತ್ತು ಆ ವ್ಯಕ್ತಿಯ ಹೆಸರು ಕ್ಯಾಲ್ ಅಂತಾಗಿತ್ತು. ಆ ವ್ಯಕ್ತಿ ಹೇಳೋ ಪ್ರಕಾರ ಅವನ ಪರಿಚಯ ಬಿಗೆ ಮೊದಲಿಂದಾನೂ ಇರಬೇಕಿತ್ತು. ಆದ್ರೆ ಇವಳಿಗೆ ಅವನು ಯಾರಂತಾನೆ ಗೊತ್ತಿರ್ಲಿಲ್ಲ. ಕ್ಯಾಲ್ಗೆ ಬ್ಲೂ ಈ ರೀತಿ ಮಕ್ಕಳ ಹಿಂದೆ ಹೋಗೋದು, ಅವರನ್ನ ಎಂಟರ್ಟೈನ್ ಮಾಡೋಕೆ ಪ್ರಯತ್ನ ಪಡೋದು, ಆದ್ರೆ ಆ ಮಕ್ಕಳು ಇವನನ್ನ ಕಂಡು ಹೆದರೋದು, ನಂತರ ಬ್ಲೂನ ವಾಪಸ್ ತರೋಕೆ ತಾನು ಹೋಗೋದು ಎಲ್ಲ ತಲೆಬಿಸಿಯಾಗಿತ್ತು. ಕ್ಯಾಲ್ ಈ ತರದ ತನ್ನ ಜಾಬ್ನ ಕಾರಣದಿಂದ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದ. ಬಿಗೆ ಅವರಿಬ್ಬರನ್ನ ಕಂಡು ಅವರೆಲ್ಲ ಯಾರು ಅಂತ ತಿಳ್ಕೊಳ್ಳುವ ಕ್ಯೂರಿಯಾಸಿಟಿ ಉಂಟಾಗತ್ತೆ. ಬ್ಲಾಸಮ್ ಹತ್ರ ನೀವೆಲ್ಲ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಬ್ಲಾಸಮ್, ನಾವು ಮಕ್ಕಳ ಇಮ್ಯಾಜಿನೇಷನ್ ನಲ್ಲಿ ಮಾತ್ರ ಬರುವಂತಹ ಸ್ನೇಹಿತರು, ಹಾಗಾಗಿ ನಮ್ಮನ್ನ ಇಮ್ಯಾಜಿನರಿ ಫ್ರೆಂಡ್ಸ್ ಅಂತ ಕರೀತಾರೆ. ಶಾರ್ಟ್ ಅಲ್ಲಿ ಇಫ್ ಅಂತ ಕರೀತಾರೆ ಅನ್ನೋದಾಗಿ ಹೇಳ್ತಾಳೆ. ಅಂದ್ರೆ ಬರೀ ಇವರಿಬ್ರೇ ಅಲ್ಲ, ಮತ್ತು ಸುಮಾರಷ್ಟು ಇಫ್ಸ್ ಹೀಗೆ ಒಂದೊಂದು ಮಕ್ಕಳ ಇಮ್ಯಾಜಿನೇಷನ್ ಫ್ರೆಂಡ್ಸ್ ಆಗಿದ್ರು. ಇವರು ಬೇರೆ ಮನುಷ್ಯರಿಗೆ ಕಾಣದೆ ಹೋದ್ರು ಬಿಗೆ ಮಾತ್ರ ರಿಯಾಲಿಟಿಯಲ್ಲಿ ಕಾಣ್ತಾ ಇದ್ರು. ಇನ್ನು ಇವರ ಎಕ್ಸ್ಪೈರಿ ಡೇಟ್ ಅಂದ್ರೆ ಮಕ್ಕಳು ದೊಡ್ಡವರಾಗುವವರೆಗೆ ಮಾತ್ರ ಆಗಿತ್ತು. ಅಕಸ್ಮಾತ್ ಇವರಿಗೆ ಮತ್ತೊಂದು ಮಗುವಿನ ಇಮ್ಯಾಜಿನೇಷನ್ ಲೋಕದಲ್ಲಿ ಎಂಟರ್ ಆಗೋಕೆ ಸಾಧ್ಯ ಆಗದೆ ಹೋದ್ರೆ ಈ ಪ್ರಪಂಚದಿಂದಾನೇ ಇವರೆಲ್ಲ ಮಾಯ ಆಗ್ತಾ ಇದ್ರು. ಹೀಗೆ ಆಗೋದ್ ಬೇಡ ಅಂತ ಕ್ಯಾಲ್ ಇಫ್ಗಳನ್ನ ಮಕ್ಕಳೊಂದಿಗೆ ಸೇರಿಸುವ ಮ್ಯಾಚ್ ಮೇಕಿಂಗ್ ಏಜೆನ್ಸಿ ನಡೆಸ್ತಾ ಇದ್ದ. ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಕ್ಯಾಲ್ ಬಂದು ಇವತ್ತಿಗೆ ಮಾತಾಡಿದ್ದು ಸಾಕು, ರಾತ್ರಿ ಆಗಿದೆ ಅಂತ ಹೇಳಿ ಬಿಯನ್ನ ಕಳಿಸ್ತಾನೆ. ಇನ್ನು ಮರುದಿನ ಅಜ್ಜಿ ಬಿಗಾಗಿ ಪ್ರೀತಿಯಿಂದ ಪ್ಯಾನ್ ಕೇಕ್ ಮಾಡಿರ್ತಾಳೆ. ಆದ್ರೆ ಬಿ ಅದನ್ನ ಬಿಟ್ಟು ಹಸಿವಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೋಗಿದ್ದೆಲ್ಲಿ ಅಂತ ನೋಡಿದ್ರೆ ಹಾಸ್ಪಿಟಲ್ಗೆ ಆಗಿತ್ತು. ಅಲ್ಲಿ ಮೊದಲಿಗೆ ಬೆಂಜಮಿನ್ ಇರುವಲ್ಲಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವನು ಇರ್ಲಿಲ್ಲ. ಮೋಸ್ಟ್ಲಿ ಡಿಸ್ಚಾರ್ಜ್ ಆಗಿ ಹೋಗಿರ್ಬೇಕು ಅಂತ ಅಂದ್ಕೊಂಡು ರಿಸೆಪ್ಷನ್ ಹತ್ರ ಬರ್ತಾಳೆ. ಮನೆಯಲ್ಲಿ ತಿಂಡಿ ಮಾಡದೆ ಬಂದಿದ್ದಕ್ಕೆ ಅವಳ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗಿತ್ತು. ಇಲ್ಲಿ ಕ್ಯಾಂಟೀನ್ ಎಲ್ಲಿದೆ ಅಂತ ಕೇಳಿ ಅಡ್ರೆಸ್ ತಿಳ್ಕೊಳ್ತಾಳೆ. ನಂತರ ರಿಸೆಪ್ಷನಿಸ್ಟ್ ಹೇಳಿದ ಕಡೆನೆ ಹೋಗ್ತಾ ಇರ್ತಾಳೆ. ಆಗ ಅವಳಿಗೆ ಬ್ಲೂ ಬಂದು ಪೇಚಾಡ್ತಾ ಇರೋದು ಕಾಣಿಸುತ್ತೆ. ಬಿ ಅವನನ್ನ ಹಿಡಿಬೇಕು ಅಂತ ಹೋದ್ರೆ ಬ್ಲೂ ಅವಳ ಕಣ್ಣು ತಪ್ಪಿಸಿ ಹೋಗ್ತಿದ್ದ. ನಂತರ ಲಾಂಡ್ರಿಗೆ ಹೋಗ್ತಿದ್ದ ಬಟ್ಟೆ ರಾಶಿಗಳನ್ನ ಕಂಡು ಅನುಮಾನ ಬಂದು ಅದನ್ನ ಚೆಕ್ ಮಾಡಿದಾಗ ಅದರಲ್ಲೇ ಬ್ಲೂ ಸಿಗ್ತಾನೆ. ಅವನು ತನ್ನ ಬಾಡಿಯನ್ನ ಕಂಟ್ರೋಲ್ ಮಾಡಿಕೊಳ್ಳಲು ಆಗದೆ ಪದೇ ಪದೇ ಎಡವಿ ಬೀಳ್ತಾ ಇದ್ದ. ಬಿ ಅವನ ಹತ್ತಿರಕ್ಕೆ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ತಾನು ಯಾಕೆ ಬಂದೆ ಅಂತ ಅವನಿಗೂ ಗೊತ್ತಿರ್ಲಿಲ್ಲ. ಹೀಗೆ ಇವರಿಬ್ಬರು ಮಾತಾಡ್ತಾ ಇದ್ದದ್ದು ಅಲ್ಲೇ ಎದುರುಗಡೆ ಬೆಡ್ ಮೇಲೆ ಅಂಗಾತ ಬಿದ್ಕೊಂಡಿದ್ದ ಬೆಂಜಮಿನ್ ನೋಡ್ತಿದ್ದ. ಆದರೆ ಬ್ಲೂ ಇಮ್ಯಾಜಿನರಿ ಕ್ಯಾರೆಕ್ಟರ್ ಆಗಿದ್ದಕ್ಕೆ ಅವನಿಗೆ ಬಿ ಒಂದೇ ಕಣ್ಣಿಗೆ ಕಾಣೋದು. ಒಬ್ಬಳೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ, ತಲೆಗೇನಾದ್ರೂ ಪೆಟ್ಟು ಬಿತ್ತ ಅಂತ ಅವನಿಗೆ ಅನ್ಸುತ್ತೆ. ಇನ್ನು ಬಿ ಬ್ಲೂನ ತಗೊಂಡು ಮನೆಗೆ ಬಂದಿರ್ತಾಳೆ. ಅಲ್ಲಿ ಕ್ಯಾಲ್ನ ಹತ್ತಿರ ಇದೆಲ್ಲ ನನಗೆ ಸಾಕಾಗೋಗಿದೆ, ಹೇಗಾದರೂ ಇಫ್ಸ್ ನನ್ನ ಕಣ್ಣಿಗೆ ಕಾಣದ ಹಾಗೆ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಕ್ಯಾಲ್, ಹಾಗ್ ಮಾಡೋದು ನನ್ನ ಕೈಯಲ್ಲಿಲ್ಲ ಅಂತ ಹೇಳ್ತಾನೆ. ಆಗ ಬ್ಲೂ, ನಿನ್ನನ್ನ ಚೂಸ್ ಮಾಡಿದ್ದಾರೆ, ನಿನ್ನ ಅಮೃತ ಹಸ್ತದಿಂದ ನಮ್ಗೆಲ್ಲ ಒಳ್ಳೇದನ್ನ ಮಾಡ್ಬೇಕಾಗಿದೆ ಅಂತ ಹೇಳ್ತಾನೆ. ಆಗ ಬಿ, ಏನ್ ಒಳ್ಳೇದ್ ಮಾಡೋದು, ಇದೊಂದು ಶಾಪದ ಹಾಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಕ್ಯಾಲ್ ಕೂಡ ನಮ್ಮ ಸಮಸ್ಯೆ ಯಾರಿಂದಾನೂ ಸರಿ ಮಾಡೋಕ್ಕಾಗಲ್ಲ ಅಂತ ಸಣ್ಣ ಮುಖ ಮಾಡ್ಕೊಂಡು ಹೇಳ್ತಾನೆ. ಅದಕ್ಕೆ ಬಿ, ಎಂತ ಸಮಸ್ಯೆ, ಏನ್ ಸಹಾಯ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗ ಬ್ಲಾಸಮ್, ಈಗ ನಮ್ಗಿರೋದು ಒಂದೇ ಒಂದು ಸಮಸ್ಯೆ ಅಂತಂದ್ರೆ ಯಾವುದೇ ಇಮ್ಯಾಜಿನರಿ ಫ್ರೆಂಡ್ಸ್ ಇಲ್ದೇ ಇರೋದು. ನಾವೀಗ ಜೀವಂತ ಇರ್ಬೇಕಂದ್ರೆ ಹೊಸ ಸ್ನೇಹಿತರನ್ನ ಮಾಡ್ಕೊಳ್ಬೇಕು, ಅದಕ್ಕೆ ನೀನೇ ಸಹಾಯ ಮಾಡ್ಬೇಕು ಅಂತ ಹೇಳ್ತಾಳೆ. ಇದಕ್ಕೆ ಬಿ ಸಹಾಯ ಮಾಡೋದಾಗಿ ಒಪ್ಪಿಕೊಳ್ತಾಳೆ. ನಂತರ ಅಲ್ಲೇ ಟೇಬಲ್ ಅಲ್ಲಿಟ್ಟಿದ್ದ ಇಫ್ಸ್ಗಳ ಲಿಸ್ಟ್ ನೋಡಿ ಇವರನ್ನೆಲ್ಲ ಒಂದ್ಸಲ ಮೀಟ್ ಆಗ್ಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಮೊದಲು ಕ್ಯಾಲ್ ಇದೆಲ್ಲ ಆಗ್ದಿರೋ ಮಾತು ಅಂತ ಹೇಳಿದ್ರು. ಕೊನೆಗೆ ಬೇರೆ ದಾರಿ ಕಾಣದೆ ಅವಳನ್ನ ಒಂದು ಜಾಗಕ್ಕೆ ತಗೊಂಡು ಹೋಗ್ತಾನೆ.
ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿತ್ತು. ಇವರು ಅದನ್ನ ಬಿಟ್ಟು ಪಕ್ಕದಲ್ಲಿದ್ದ ನಿಗೂಢ ಜಾಗಕ್ಕೆ ಹೋಗ್ತಾರೆ. ಆ ಜಾಗ ಸುಮಾರಷ್ಟು ಇಫ್ಸ್ಗಳು ಉಳಿದುಕೊಳ್ಳುವ ವ್ಯವಸ್ಥೆ ಇರುವ ಜಾಗ ಆಗಿತ್ತು. ಕ್ಯಾಲ್ ಎಲ್ಲರನ್ನ ದಾಟಿ ಲೂಯಿಸ್ ಅಂತ ಒಂದು ಹಿರಿಯ ಇಫ್ ಇದ್ದಲ್ಲಿಗೆ ಬಿ ಯನ್ನ ತಗೊಂಡು ಹೋಗ್ತಾನೆ. ಇವಳು ಇಫ್ಗಳ ಪ್ಲೇಸ್ಮೆಂಟ್ಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಕ್ಯಾಲ್ ಅಲ್ಲಿಗೆ ತಗೊಂಡು ಬಂದಿದ್ದ. ಆ ಕೆಲಸಕ್ಕೆ ಯಾವ ರೀತಿ ನಾಲೆಜ್ ಬೇಕೋ ಅದನ್ನ ಲೂಯಿಸ್ ನಿನಗೆ ಕಲಿಸ್ತಾನೆ. ಏನೇ ಅನುಮಾನ ಇದ್ರೂ ಇವನನ್ನ ಕೇಳು ಅಂತ ಕ್ಯಾಲ್ ಹೇಳ್ತಾನೆ. ಅದಕ್ಕೆ ಲೂಯಿಸ್, ಕ್ಯಾಲ್ ಮೊದಲಿಂದ ಈ ರೀತಿ ಇರ್ಲಿಲ್ಲ, ಎಲ್ಲರನ್ನ ನಗಿಸೋ ಕೆಲಸ ಮಾಡ್ತಿದ್ದ, ಎಸ್ಪೆಷಲಿ ನಿನ್ನನ್ನ ಯಾವಾಗ್ಲೂ ಖುಷಿಯಲ್ಲಿ ಇಡ್ತಿದ್ದ ಅಂತ ಹೇಳ್ತಾನೆ. ಆದರೆ ಇದೆಲ್ಲ ಬಿಗೆ ಆಶ್ಚರ್ಯ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅವಳಿಗೆ ಇದ್ಯಾವುದು ನೆನಪಿರ್ಲಿಲ್ಲ. ಕ್ಯಾಲ್ ಅವಳನ್ನ ಲೂಯಿಸ್ ಹತ್ರ ಬಿಟ್ಟು ಹೊರಟಿದ್ದ. ಆಗ ಲೂಯಿಸ್, ಕ್ಯಾಲ್ ಏನಾದ್ರೂ ಈಗ ನಿನ್ನನ್ನ ಖುಷಿಯಾಗಿ ಇಡ್ಲಿಲ್ಲ ಅಂದ್ರೆ ನೀನೇ ಬೇಕಾದ ಹಾಗೆ ಸುತ್ತಮುತ್ತ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಅದೆಲ್ಲ ನಿನ್ನ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಈ ಮಾತು ಕೇಳಿದ್ದೆ ತಡ ಮಾಡದೆ ಬಿ ತನಗೆ ಬೇಕಾದ ಹಾಗೆ ಆ ಜಾಗವನ್ನ ಚೇಂಜ್ ಮಾಡ್ತಾ ಹೋಗ್ತಾಳೆ. ಅವಳಿಂದ ತನಗೆ ಯಾವ ರೀತಿ ತೊಂದರೆ ಆಗುತ್ತೋ ಅಂತ ಕ್ಯಾಲ್ ತಲೆ ಬಿಸಿಯಿಂದ ಓಡಾಡ್ತಾನೆ. ಹೀಗೆ ಅವಳ ಇಮ್ಯಾಜಿನರಿ ಲೋಕದ ಕ್ರಿಯೇಷನ್ ನಿಂದ ಅವಳಿಗೆ ಮ್ಯಾಚ್ ಮೇಕಿಂಗ್ ಜಾಬ್ ಕನ್ಫರ್ಮ್ ಆಗಿತ್ತು. ಈಗ ಕ್ಯಾಲ್ ಹಾಗೂ ಬಿ ಪಾರ್ಟ್ನರ್ಸ್ ಆಗಿದ್ರು. ಬಿ ತನಗೆ ಜಾಬ್ ಸಿಕ್ಕಿರುವ ವಿಷಯವನ್ನ ಹಾಸ್ಪಿಟಲ್ ಅಲ್ಲಿರೋ ತಂದೆಗೆ ಹೇಳ್ತಾಳೆ. ಆದ್ರೆ ಯಾವ ರೀತಿ ಜಾಬ್ ಅಂತ ಹೇಳಲ್ಲ. ತಂದೆಯನ್ನ ಮೀಟ್ ಆದ ನಂತರ ಹೋಗ್ತಾ ಇರುವಾಗ ಇವಳಿಗೆ ಅಂತಾನೆ ಕಾಯ್ತಿದ್ದ ಬೆಂಜಮಿನ್ ಕರೀತಾನೆ. ಹಾಸ್ಪಿಟಲ್ ಅಲ್ಲಿ ಇದ್ದು ತುಂಬಾನೇ ಬೋರ್ ಆಗ್ತಿದೆ, ಟಿವಿ ಬೇರೆ ವರ್ಕ್ ಆಗ್ತಿಲ್ಲ ಅಂತ ಅವಳ ಹತ್ರ ಹೇಳ್ತಾನೆ. ಅವನನ್ನ ಕಂಡು ಬಿಗೆ ಅವನಿಗೂ ಒಂದು ಇಫ್ನ ಅಗತ್ಯ ಇದೆ ಅಂತ ಗೊತ್ತಾಗಿ ಮೊದಲ ಮ್ಯಾಚ್ ಮೇಕಿಂಗ್ಗೆ ಅವನೇ ಒಳ್ಳೆಯ ಕ್ಲೈಂಟ್ ಆಗ್ತಾನೆ ಅಂತ ಅನ್ಸುತ್ತೆ. ಹಾಗಾಗಿ ಕ್ಯಾಲ್ಗೆ ಹೇಳಿ ಬೆಂಜಮಿನ್ಗೆ ಸೂಟ್ ಆಗುವಂತಹ ಇಫ್ಗಳನ್ನ ಸೆಲೆಕ್ಟ್ ಮಾಡುವ ತಯಾರಿ ಮಾಡಿಕೊಳ್ತಾಳೆ. ಅದಕ್ಕೆ ಅಂತ ಒಂದು ಇಂಟರ್ವ್ಯೂ ಇಡಲಾಗತ್ತೆ. ಕ್ಯಾಲ್, ಬಿ ಹಾಗೂ ಲೂಯಿಸ್ ಸೆಲೆಕ್ಟರ್ಸ್ ಆಗಿ ಕೂತ್ಕೊಳ್ತಾರೆ. ಈಗ ಒಬ್ಬೊಬ್ಬರಾಗಿ ಬಂದು ತಮ್ಮ ಬಗ್ಗೆ ಹೇಳಿಕೊಳ್ತಾರೆ. ಕ್ಯಾಲ್ ಅವರ ಬಗ್ಗೆ ಬರೆದುಕೊಂಡ್ರೆ ಬಿ ಎಲ್ಲರ ಚಿತ್ರ ಬಿಡಿಸಿ ಹೆಸರು ಹಾಗೂ ಅಡ್ರೆಸ್ ನೋಟ್ ಮಾಡಿಕೊಳ್ತಾಳೆ. ಅವರಲ್ಲಿ ಬೆಂಜಮಿನ್ನ ಇಂಟ್ರೆಸ್ಟ್ಗೆ ಯಾರು ಕನೆಕ್ಟ್ ಆಗ್ತಾರೆ ಅಂತ ತಿಳಿದು ಕೆಲವೊಂದಿಷ್ಟು ಇಫ್ಗಳನ್ನ ಸೆಲೆಕ್ಟ್ ಮಾಡಲಾಗತ್ತೆ. ಆದ್ರೆ ಬೆಂಜಮಿನ್ನ ಲೈಕ್ ಡಿಸ್ಲೈಕ್ ಯಾವ ಇಫ್ಗೂ ಮ್ಯಾಚ್ ಆಗಲ್ಲ. ಅವನು ಬಂದಿದ್ದ ಅಷ್ಟು ಇಫ್ಗಳನ್ನು ರಿಜೆಕ್ಟ್ ಮಾಡ್ತಾನೆ. ಕೊನೆಯದಾಗಿ ಬ್ಲೂ ಕೂಡ ಬಂದು ಒಂದು ಸಲ ಟ್ರೈ ಮಾಡ್ತಾನೆ. ಅವನು ಬೆಂಜಮಿನ್ಗೆ ಕನೆಕ್ಟ್ ಆಗಲ್ಲ. ಹಾಗಾಗಿ ಒಬ್ಬ ಹುಡುಗನಿಗೆ ಮ್ಯಾಚ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಚಿಂತೆ ಮಾಡ್ತಾ ಬಿ ಲೂಯಿಸ್ ಇದ್ದಲ್ಲಿಗೆ ಬರ್ತಾಳೆ. ಅವನ ಹತ್ರ ಬೆಂಜಮಿನ್ನ ಇಮ್ಯಾಜಿನರಿ ಫ್ರೆಂಡ್ಗೆ ಇರಬೇಕಾದ ಗುಣಗಳು ನಮ್ಮ ಹತ್ರ ಇರುವ ಇಫ್ಗಳಲ್ಲಿ ಇಲ್ಲವಲ್ಲ, ಇನ್ನು ಎಲ್ಲಾ ಮಕ್ಕಳು ಇದೇ ರೀತಿ ರಿಜೆಕ್ಟ್ ಮಾಡಿದ್ರೆ ಇಫ್ಗಳ ಕಥೆಯಾದ್ರೂ ಏನೋ ಅಂತ ಕೇಳ್ತಾಳೆ. ಅದಕ್ಕೆ ಲೂಯಿಸ್, ಅವರನ್ನ ಉಳಿಸಬೇಕು ಅಂತ ನಿನ್ನ ಪ್ರಯತ್ನ ಇದೆ, ಆದ್ರೆ ಅದನ್ನ ಹೊಸ ಮಕ್ಕಳಿಂದಾನೇ ಪೂರ್ತಿ ಮಾಡ್ಬೇಕು ಅಂತ ನೀನು ಯಾಕೆ ಪಟ್ಟು ಹಿಡಿದು ಕೂತಿದೀಯಾ? ಅವರೆಲ್ಲ ಮೊದಲೇ ಒಂದಷ್ಟು ಮಕ್ಕಳ ಜೊತೆಗೆ ಸ್ನೇಹ ಇಟ್ಕೊಂಡವರು, ಈಗ ಅದೇ ಸ್ನೇಹಿತರನ್ನ ಮತ್ತೆ ಒಂದು ಮಾಡೋ ಕೆಲಸ ನಿನ್ನದು ಅಂತ ಹೇಳ್ತಾನೆ. ಅದಕ್ಕೆ ಬಿ, ಆದ್ರೆ ಅವರೆಲ್ಲ ಈಗ ದೊಡ್ಡವರಾಗಿದ್ದಾರೆ, ಇಫ್ಗಳ ಅಗತ್ಯ ಅವರಿಗಿಲ್ಲ ಅಂತ ಹೇಳ್ತಾಳೆ. ಆಗ ಲೂಯಿಸ್, ಜನರಿಗೆ ಇಫ್ಗಳ ಅಗತ್ಯ ಮಕ್ಕಳಾಗಿದ್ದಾಗಿಂತ ದೊಡ್ಡವರಾದ ಮೇಲೇನೆ ಹೆಚ್ಚಾಗೋದು, ಅವರಿಗೆ ಇಫ್ಗಳ ನೆನಪಿಲ್ಲ ಅಷ್ಟೇ, ಅದನ್ನ ಅವರಿಗೆ ನೆನಪು ಮಾಡಿಸಿದ್ರೆ ಸಾಕು, ಜೀವನ ಪರ್ಯಂತ ಇಫ್ಗಳನ್ನ ಮರೆಯಲ್ಲ ಅಂತ ಹೇಳ್ತಾನೆ. ಇನ್ನು ಮನೆಯಲ್ಲಿ ಅಜ್ಜಿ ಬಿಗೆ ಅಂತ ಪಿಜ್ಜಾ ಆರ್ಡರ್ ಮಾಡಿರ್ತಾಳೆ. ಬಿಗೆ ಅಜ್ಜಿ ಹತ್ತಿರ ಏನೋ ಕೇಳ್ಬೇಕಿತ್ತು. ಅದಕ್ಕೆ ಅಜ್ಜಿನು ಏನು ಬೇಕಾದ್ರೂ ಕೇಳು ಮೊಮ್ಮಗಳೇ ಅಂತ ಹೇಳ್ತಾಳೆ. ಆಗ ಬಿ, ನಿಮ್ಗೆ ಚಿಕ್ಕವರಾಗಿದ್ದಾಗ ಏನಾದ್ರೂ ಆಗ್ಬೇಕು ಅಂತ ಆಸೆ ಇತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ, ನನಗೆ ಒಬ್ಳು ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇತ್ತು, ಅದರಲ್ಲೂ ನಿನ್ನ ಅಜ್ಜ ಅಂತೂ ನಾನು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ. ಹಾಗೆ ಒಂದು ಫೋಟೋ ಕಾಣಿಸಿ, ಇದು ಬೆಸ್ಟ್ ಡ್ಯಾನ್ಸರ್ ಅಂತ ಅವಾರ್ಡ್ ಸಿಕ್ಕಿದ ದಿನ ಪರ್ಫಾರ್ಮ್ ಮಾಡಿದ್ದು, ನಿನ್ನ ಅಜ್ಜ ನನ್ನ ಪಾರ್ಟ್ನರ್ ಆಗಿದ್ರು ಅಂತ ಹೇಳ್ತಾಳೆ. ಅಜ್ಜಿಯ ಮಾತುಗಳನ್ನ ಕೇಳಿ ಬಿಗೆ ಹೊಸ ಯೋಚನೆ ಬಂದಿತ್ತು. ಸೀದಾ ಕ್ಯಾಲ್ನ ರೂಮ್ಗೆ ಹೋಗ್ತಾಳೆ. ಅಲ್ಲೇ ಇದ್ದ ಬ್ಲಾಸಮ್ ಹತ್ರ, ನೀನೇ ನನ್ನ ಅಜ್ಜಿಯ ಇಫ್, ನನಗೆ ಕನ್ಫರ್ಮ್ ಆಯ್ತು, ಈಗ ನನ್ನ ಜೊತೆ ಬಂದ್ರೆ ಅಜ್ಜಿಯ ಜೊತೆಗೆ ನಿನ್ನನ್ನ ಕನೆಕ್ಟ್ ಮಾಡಿಸ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಕ್ಯಾಲ್, ಇಲ್ಲ, ವಯಸ್ಸಾಗಿರೋ ನಿನ್ನಜ್ಜಿಗೆ ಚಿಕ್ಕ ವಯಸ್ಸಿನ ಇಫ್ ಎಲ್ಲ ನೆನಪಿರಲ್ಲ, ಇದೆಲ್ಲ ಆಗ್ದಿರೋ ಮಾತು ಅಂತ ಹೇಳ್ತಾನೆ. ಹಾಗೆ ಬ್ಲಾಸಮ್ ಕೂಡ, ನಾನು ಅವಳ ಜೊತೆ ಏನೇನೆಲ್ಲ ಮಾಡಿಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಜೊತೆಗಿದ್ದೆ, ಆದರೂ ಅವಳಿಗೆ ನನ್ನ ನೆನಪಿಲ್ಲ ಅಂತ ಹೇಳ್ತಾಳೆ. ಇವರು ಇಷ್ಟೊಂದು ವಿಶ್ವಾಸದಿಂದ ಈ ಕೆಲಸ ಆಗಲ್ಲ ಅಂತ ಹೇಳಿದ್ ನೋಡಿ ಬಿಗೆ ಮತ್ತೊಂದು ಪ್ಲಾನ್ ಹೊಳೆಯುತ್ತೆ. ಬ್ಲಾಸಮ್ ತಗೊಂಡು ಸೀದಾ ಹಾಲ್ಗೆ ಬರ್ತಾಳೆ. ಅಲ್ಲಿ ಅಜ್ಜಿಯ ಕಾಲದ ಮ್ಯೂಸಿಕ್ ಆನ್ ಮಾಡಿ ಸೋಫಾ ಹಿಂದೆ ಅಡಗಿ ಕುಳಿತುಕೊಳ್ತಾಳೆ. ಅರೆ, ಯಾರಪ್ಪ ಇಷ್ಟು ದೊಡ್ಡದಾಗಿ ಮ್ಯೂಸಿಕ್ ಹಾಕಿರೋದು ಅಂತ ಅಜ್ಜಿ ಅದನ್ನ ಆಫ್ ಮಾಡೋಕೆ ಅಂತ ಬರ್ತಾಳೆ. ಆದರೆ ಏನನಿಸುತ್ತೋ ಏನೋ ಅದನ್ನ ಆಫ್ ಮಾಡೋದು ಬಿಟ್ಟು ಕಿಟಕಿ ಹತ್ರ ಹೋಗಿ ನಿಂತುಕೊಳ್ತಾಳೆ. ಹಾಗೆ ಮ್ಯೂಸಿಕ್ ನ ಫೀಲ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾಳೆ. ಅಜ್ಜಿ ಆ ರೀತಿ ಮಾಡಿದ್ದೆ ಸೋಫಾ ಹಿಂದೆ ಇದ್ದ ಬ್ಲಾಸಮ್ ಗ್ಲೋ ಆಗೋಕೆ ಶುರು ಆಗ್ತಾಳೆ. ಅಜ್ಜಿಯ ಹಳೆಯ ನೆನಪುಗಳು ಬಂದ ಹಾಗೇನೆ ಬ್ಲಾಸಮ್ ಪೂರ್ತಿ ಚೇಂಜ್ ಆಗಿ ಹೊಸ ರೂಪ ಪಡ್ಕೊಂಡು ಅಜ್ಜಿಗೆ ಕನೆಕ್ಟ್ ಆಗ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ಕ್ಯಾಲ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ. ಇನ್ನು ಮರುದಿನ ಡಿಟೆಕ್ಟಿವ್ ಕೋಸ್ಮೋ ಬಿಯ ಹುಡ್ಕೊಂಡು ಬಂದಿದ್ದ. ಅವನು ಒಬ್ಬ ಇಫ್ ಆಗಿದ್ದಕ್ಕೆ ಈಗ ಅವನಿಂದ ಮತ್ತೊಬ್ಬ ಇಫ್ನ ಮ್ಯಾಚ್ ಮೇಕಿಂಗ್ಗೆ ಬಿ ಸಹಾಯ ಕೇಳಿರ್ತಾಳೆ. ಹಾಗಾಗಿ ಅವನು ಅವಳಿಗೆ ಬೇಕಾದ ಡಾಕ್ಯುಮೆಂಟ್ಗಳನ್ನ ತಂದಿದ್ದ.
ಅದೇ ಈಗ ಮ್ಯಾಚ್ ಮೇಕಿಂಗ್ ಯಾರ್ಗೆ ಅಂತ ನೋಡಿದ್ರೆ ಬ್ಲೂಗಾಗಿತ್ತು. ಕೋಸ್ಮೋ ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಅಲ್ಲಿ ಆ ವ್ಯಕ್ತಿಯ ಫೋಟೋ ಸಮೇತ ಪೂರ್ತಿ ಡೀಟೇಲ್ಸ್ ಇತ್ತು. ಈಗ ಅವನ ಹುಡುಕಿ ಇಫ್ನ ನೆನಪನ್ನ ವಾಪಸ್ ತರಿಸೋದೊಂದೇ ಬಾಕಿ ಇತ್ತು. ಹಾಗೆ ಹುಡುಕ್ತಾ ಸಿಟಿಯಲ್ಲಿ ತಿರುಗಾಡ್ತಾ ಇದ್ದಾಗ ಅವನು ಕಾಣ್ತಾನೆ, ಆ ವ್ಯಕ್ತಿ ಬೇಕರಿಗೆ ಹೋಗಿ ತಿಂಡಿ ತಿಂತ ಇದ್ರೆ ಬ್ಲೂ ಹೊರಗಿಂದಾನೆ ಅವನನ್ನ ನೋಡಿ ಖುಷಿಯಿಂದ ಕಣ್ಣು ತುಂಬಿಕೊಳ್ತಾನೆ. ಆಗ ಬಿ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ, ಈಗ್ಲೇ ಹೋಗಿ ಮಿಂಗಲ್ ಆಗು ಅಂತ ಹೇಳ್ತಾಳೆ. ಅದಕ್ಕೆ ಬ್ಲೂ ಹಿಂದೇಟು ಹಾಕಿದ್ರು ಬಿಡದೆ ಒತ್ತಾಯ ಮಾಡಿ ಕಳಿಸ್ತಾಳೆ. ಆ ವ್ಯಕ್ತಿ ವಾಶ್ರೂಮ್ಗೆ ಹೋಗಿದ್ದ. ಅವನು ಯಾವುದೋ ಕೆಲಸಕ್ಕೆ ಪ್ರಿಪೇರ್ ಆಗ್ತಿದ್ದ. ಮುಖ ಪೂರ್ತಿ ಟೆನ್ಷನ್ ಇಂದ ತುಂಬಿತ್ತು. ಬ್ಲೂ ಹೋಗಿ ಅವನಿಗೆ ತನ್ನ ದೊಡ್ಡ ಮುಖ ಕಾಣಿಸೋಕು ಮೊದಲು ಮತ್ತೆ ದೊಡ್ಡದಾಗಿ ಸೀನಿ ಅವನು ಬೆಚ್ಚಿ ಬೀಳೋ ಹಾಗೆ ಮಾಡ್ತಾನೆ. ಇದರಿಂದ ತನ್ನ ಸುತ್ತ ಏನಾಯ್ತು ಅಂತಾನೆ ಗೊತ್ತಾಗದ ಆ ವ್ಯಕ್ತಿ ಮುಖ ಉದ್ದಿಕೊಳ್ತಾ ಅಲ್ಲಿಂದ ಹೋಗ್ತಾನೆ. ಈ ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂತ ಬ್ಲೂ ತುಂಬಾ ಟೆನ್ಷನ್ ನಲ್ಲಿದ್ದ. ತಾನೀಗ ಮಾಯ ಆಗ್ಬಿಡ್ತೀನಿ ಅಂತ ಅವನಿಗೆ ಭಯ ಆಗಿತ್ತು. ಅದಕ್ಕೆ ಕೆಲ ಹಂಗೇನೂ ಇಲ್ಲ, ಅಲ್ಲಿನ ವಾತಾವರಣ ಅಷ್ಟೊಂದು ನೆಟ್ಟಿಗಿರ್ಲಿಲ್ಲ, ಹಾಗಾಗಿ ಅವನು ಕನೆಕ್ಟ್ ಆಗ್ಲಿಲ್ಲ ಅಂತ ಹೇಳ್ತಾನೆ. ಈಗ ಈ ಪ್ಲಾನ್ ಫೇಲ್ ಆಗಿದ್ದಕ್ಕೆ ಬಿ ಮತ್ತೊಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡ್ತಾಳೆ. ಅದರಂತೆ 3 ಜನ ಆ ವ್ಯಕ್ತಿ ಹೋದ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಅವನು ಕೂತ್ಕೊಂಡಿದ್ದಲ್ಲೇ ಹತ್ತಿರಕ್ಕೆ ಹೋಗಿ ಇವರು ಕುಳಿತುಕೊಳ್ತಾರೆ. ಬಿಯ ಪ್ಲಾನ್ ಏನಾಗಿತ್ತು ಅಂದ್ರೆ ಅವನು ಬ್ಲೂನ ಜೊತೆಯಲ್ಲಿ ಮಾಡ್ತಿದ್ದ ಕೆಲಸವನ್ನ ಮತ್ತೆ ನೆನಪಿಸೋದಾಗಿತ್ತು. ಅದರಂತೆ ಅವರಿಬ್ರು ಯಾವಾಗ್ಲೂ ತಿಂತಿದ್ದ ಬೇಕರಿ ಐಟಮ್ ಅನ್ನ ಅವಳು ಅಲ್ಲಿಗೆ ತಂದಿರ್ತಾಳೆ. ಈಗ ಅದನ್ನೇ ಆ ವ್ಯಕ್ತಿಯ ಮುಂದೆ ತೆಗೆದಾಗ ಅದರ ಪರಿಮಳಕ್ಕೆ ಅವನಿಗೆ ಹಳೆಯ ನೆನಪು ಬರೋಕೆ ಶುರು ಆಗತ್ತೆ. ಅವನಿಗೆ ನೆನಪು ಬಂದ ಹಾಗೇನೆ ಬ್ಲೂನ ಬಾಡಿ ಗ್ಲೋ ಅಪ್ ಆಗ್ತಾ ಹೋಗುತ್ತೆ. ಹೀಗೆ ಇನ್ನೇನು ಸ್ವಲ್ಪ ಗ್ಲೋ ಅಪ್ ಆಗಿದ್ರೆ ಅವನು ಮ್ಯಾಚ್ ಆಗ್ತಿದ್ದ. ಅಷ್ಟರಲ್ಲಿ ಯಾರೋ ಬಂದು ಅವನನ್ನ ಕರೆದು ಬಿಡ್ತಾರೆ. ಇದರಿಂದ ಗ್ಲೋ ಅಪ್ ಆಗ್ತಾ ಇರೋದು ನಿಂತೋಗತ್ತೆ. ಆದರೂ ಬ್ಲೂ ಪ್ರಯತ್ನ ಬಿಡದೆ ಆ ವ್ಯಕ್ತಿಯ ಹಿಂದೆ ನಿಂತು ತನ್ನ ಹಳೆಯ ನೆನಪಿನ ಜೊತೆಯಲ್ಲಿ ಕನೆಕ್ಟ್ ಆಗ್ತಾನೆ. ಬ್ಲೂ ಮ್ಯಾಚ್ ಆಗಿದ್ದೆ ಆ ವ್ಯಕ್ತಿಗೂ ಅಷ್ಟೇ ಸಮಾಧಾನ ಆಗತ್ತೆ. ಹೀಗೆ 2 ಇಫ್ಗಳ ಮ್ಯಾಚ್ ಮೇಕಿಂಗ್ ಕಂಪ್ಲೀಟ್ ಆಗಿದ್ದಕ್ಕೆ ಬಾಕಿ ಇಫ್ಸ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಪಾರ್ಟಿ ಇಟ್ಟಿರ್ತಾರೆ. ಎಲ್ಲರಿಗೂ ಬಿ ಹಾಗೂ ಕ್ಯಾಲ್ ಮಾಡಿರುವ ಕೆಲಸ ಸಕ್ಸಸ್ ಆಗ್ತಿರೋದು ಕಂಡು ತುಂಬಾನೇ ಖುಷಿಯಾಗಿತ್ತು. ಕ್ಯಾಲ್ಗೆ ಇದೆಲ್ಲ ಪಾಸಿಬಲ್ ಆಗ್ತಿರೋದು ಬಿಯಿಂದ ಅಂತ ಸಮಾಧಾನ ಆಗಿತ್ತು. ರಾತ್ರಿ ಮನೆಗೆ ಬಂದಾಗ ಬಿಗೆ ಶಾಕ್ ಆಗುವಂತಹ ವಿಷಯ ಕಾದಿತ್ತು. ಅವಳ ಅಜ್ಜಿ ಗಾಬರಿಯಲ್ಲಿ ಹೆದರಬೇಡ, ನಿನ್ನ ತಂದೆಗೆ ಏನೂ ಆಗಿರಲ್ಲ, ನಾವೀಗ ಅರ್ಜೆಂಟ್ ಆಗಿ ನೋಡೋದಿಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಬಟ್ಟೆ ಪ್ಯಾಕ್ ಮಾಡಿಕೊಳ್ತಾ ಇರ್ತಾಳೆ. ಬಿಗೆ ಸಿಚುವೇಶನ್ ಅರ್ಥ ಆಗಿತ್ತು. ಕ್ಯಾಲ್ ಹತ್ತಿರ ಹೋಗಿ ಈಗ ಮತ್ತೊಂದ್ಸಲ ನನ್ನ ಹತ್ರ ಆ ಕೆಲಸ ಸಾಧ್ಯ ಇಲ್ಲ, ಈಗಾಗ್ಲೇ ಅಮ್ಮ ನನ್ನ ಬಿಟ್ಟು ಹೋಗಿದ್ದಾಳೆ, ಅದೇ ಪರಿಸ್ಥಿತಿ ತಂದೆಗೂ ಬಂದ್ರೆ ಏನ್ ಮಾಡ್ಬೇಕು ಅಂತ ಪ್ಯಾನಿಕ್ ಆಗಿ ಹೇಳ್ತಾಳೆ. ಅದಕ್ಕೆ ಕ್ಯಾಲ್ ನೋಡುವ ಹಾಗೇನೂ ಆಗಲ್ಲ, ಅವರು ಆರಾಮಾಗಿಯೇ ಇದ್ದಾರೆ, ಅವರಿಗೆ ಈಗ ನಿನ್ನ ಅವಶ್ಯಕತೆ ತುಂಬಾನೇ ಇದೆ, ನೀನೇ ಅವರ ಜೊತೆಗೆ ಇರ್ಬೇಕು ಅಂತ ಹೇಳ್ತಾನೆ. ಅವನು ಸಮಾಧಾನ ಮಾಡ್ತಾ ಇರೋ ಹಾಗೇನೆ ಬಿಗೆ ತಡ್ಕೊಳ್ಳೋಕೆ ಆಗಲ್ಲ, ಕಣ್ಣೀರು ಬಂದ್ಬಿಡತ್ತೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಬಿಗಾಗಿ ಅಷ್ಟು ಇಫ್ಸ್ ಬಂದು ನಿಂತಿರ್ತಾರೆ. ಬಿ ಸೀದಾ ತಂದೆ ಇದ್ದ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಡಾಕ್ಟರ್ ನಿನ್ನ ತಂದೆಗೆ ಏನೂ ಆಗಿಲ್ಲ, ಅವರಿಗೆ ರೆಸ್ಟ್ ನ ಅಗತ್ಯ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದರೂ ಬಿಯ ಮನಸ್ಸಿಗೆ ಸಮಾಧಾನ ಆಗಲ್ಲ. ತಂದೆ ಆ ರೀತಿ ಇರೋದು ಕಂಡು ತುಂಬಾನೇ ದುಃಖ ಆಗತ್ತೆ. ಪಕ್ಕದಲ್ಲಿ ಕೂತು ಕ್ಯಾಲ್ ಹೇಳಿದ ಹಾಗೇನೆ ತಂದೆಯ ಜೊತೆ ಮಾತಾಡ್ತಾಳೆ. ಅವನಿಗೆ ಇಫ್ಸ್ ಬಗ್ಗೆ ಕಥೆ ಹೇಳ್ತಾಳೆ. ಬಿ ಹೇಳ್ತಾಳೆ, ಒಬ್ಬ ಮನುಷ್ಯ ಹುಟ್ಟಿದಾಗ ಹೇಗೆ ಇರ್ತಾನೋ ಸಾಯುವವರೆಗೂ ಅದೇ ರೀತಿಯಲ್ಲಿ ಇರ್ತಾನೆ. ಬಿಹೇವಿಯರ್ ಅಲ್ಲಿ ಬದಲಾವಣೆ ಆಗಬಹುದು, ಆದ್ರೂ ಅವನ ಒಳಗಿರುವ ಮಗುವನ್ನ ಮರೆಯಲ್ಲ. ಅವನ ಜೊತೆಗೆ ಯಾವಾಗ್ಲೂ ಇರುವಂತಹ ಇಫ್ಗಳನ್ನ ಮರಿತಾನೆ. ಇದರಿಂದ ಅವನ ಮನಸ್ಸು ಬದಲಾಗತ್ತೆ. ಹಾಗೆ ಇಫ್ಗಳ ಜೀವನ ಕೊನೆ ಆಗತ್ತೆ. ಇದನ್ನೇ ತಡೆಯೋಕೆ ನಾನು ಹೋಗಿದ್ದೆ. ಪ್ರತಿಯೊಂದು ಇಫ್ಗೂ ಅವರ ಪಾರ್ಟ್ನರ್ ಹುಡುಕುವ ಕೆಲಸ ಮಾಡ್ತಿದ್ದೆ. ಅದರಿಂದಾನೇ ನಿನ್ನ ಜೊತೆಗೆ ಇರೋಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟಕ್ಕೆ ನೀನು ಹೀಗೆ ಮಾಡಬಾರ್ದಿತ್ತು ಅಂತ ಅಳ್ತಾ ಹೇಳ್ತಾಳೆ. ಅವಳ ಎಮೋಷನಲ್ ಮಾತಿಗೆ ತಂದೆ ರೆಸ್ಪಾನ್ಸ್ ಮಾಡಿದ್ದ. ಮಗಳು ಇನ್ನೂ ತನ್ನ ಜೊತೆನೇ ಇದ್ದಾಳೆ ಅಂತ ಅವನಿಗೆ ಧೈರ್ಯ ಬಂದಿತ್ತು. ಯಾಕೆಂದ್ರೆ ಹೆಂಡತಿಯ ನಂತರ ಅವನಿಗೆ ಬದುಕೋಕೆ ಕಾರಣ ಅಂತಾದ್ರೆ ಅದು ಮಗಳು ಮಾತ್ರ. ಇನ್ನು ಬಿ ತಂದೆಗೆ ಪ್ರಜ್ಞೆ ಬಂದಿರೋ ವಿಷಯವನ್ನ ಹೇಳ್ಬೇಕು ಅಂತ ಹೊರಗೆ ಬಂದ್ರೆ ಅಲ್ಲಿ ಯಾರೂ ಇರಲ್ಲ. ಅಜ್ಜಿಗೆ ಮಗ ಮತ್ತೆ ಬದುಕಿ ಬಂದಿದ್ದಕ್ಕೆ ತುಂಬಾನೇ ಖುಷಿಯಾಗಿತ್ತು. ಆದ್ರೆ ಇಷ್ಟೊತ್ತಿದ್ದ ಇಮ್ಯಾಜಿನರಿ ಫ್ರೆಂಡ್ಸ್ ಎಲ್ಲ ಕಾಣದ ಹಾಗೆ ಮಾಯ ಆಗ್ಬಿಟ್ಟಿದ್ರು. ಅವರೆಲ್ಲ ಮನೆಗೆ ಹೋಗಿರ್ಬೇಕು ಅಂತ ಬಿ ಅಂದುಕೊಳ್ತಾಳೆ. ಹಾಗಾಗಿ ಸೀದಾ ಮನೆಗೆ ಬಂದು ಕ್ಯಾಲ್ನ ರೂಮ್ಗೆ ಹೋಗ್ತಾಳೆ. ಡೋರ್ ಲಾಕ್ ಆಗಿತ್ತು. ಇವಳು ಕರೆದ್ರೂ ಯಾರು ಆ ಕಡೆಯಿಂದ ರೆಸ್ಪಾನ್ಸ್ ಮಾಡಲ್ಲ. ಅಷ್ಟೊತ್ತಿಗೆ ಮೊದಲು ಹೆದರಿಸಿದ್ದ ವಯಸ್ಸಾದ ಅಜ್ಜಿ ಅಲ್ಲಿಗೆ ಬರ್ತಾಳೆ. ಈ ಸಲ ಸಾಫ್ಟ್ ಆಗಿ ಮಾತನಾಡಿಸ್ತಾಳೆ. ನಿನಗೆ ಒಳಗೆ ಹೋಗ್ಬೇಕಿತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಬಿ ಹೌದು ಅಂತ ಅಂದಾಗ, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಬರೀ ಬೇಡದ ವಸ್ತುಗಳೇ ಇದ್ದಿದ್ದಕ್ಕೆ ರೂಮ್ನ ಲಾಕ್ ಮಾಡಿದ್ದೆ ಅಂತ ಹೇಳ್ತಾ ಕೀ ತೆಗೆದು ಕೊಡ್ತಾಳೆ. ಬಿ ಒಳಗೋಗಿ ನೋಡಿದ್ರೆ ಅದು ಕ್ಯಾಲ್ನ ರೂಮ್ ಆಗಿರ್ಲೇ ಇಲ್ಲ. ಅಂದ್ರೆ ಅವಳು ಬಂದಿದ್ದ ಜಾಗ ಸರಿಯಾದದ್ದೇ ಆಗಿತ್ತು. ಆದ್ರೆ ಇಮ್ಯಾಜಿನರಿ ಫ್ರೆಂಡ್ಸ್ ಯಾರು ಅಲ್ಲಿ ಇರ್ಲಿಲ್ಲ. ರೂಮ್ನ ಸ್ಥಿತಿ ತುಂಬಾನೇ ಕೆಟ್ಟದಾಗಿತ್ತು. ಇಷ್ಟಾದ ನಂತರ ಬಿ ಅವಳ ತಂದೆಯ ಜೊತೆಗೆ ಅಲ್ಲಿಂದ ಹೋಗುವ ತಯಾರಿ ಮಾಡಿಕೊಳ್ತಾಳೆ. ಇಮ್ಯಾಜಿನರಿ ಫ್ರೆಂಡ್ಸ್ ನೆನಪು ಆಗ್ತಾ ಇರೋದಕ್ಕೆ ಅವಳ ಮೂಡ್ ಹಾಳಾಗಿತ್ತು. ಹಾಗೆ ಅವಳು ಕಾರಲ್ಲಿ ಲಗೇಜ್ ಇಡೋಕೆ ಅಂತ ನೋಡ್ತಿದ್ದಾಗ ಒಂದು ಬಾಕ್ಸ್ ನೆಲಕ್ಕೆ ಬಿದ್ದು ಬಿಡತ್ತೆ. ಬಾಕ್ಸ್ ಅಲ್ಲಿ ಬಿಯ ಹಳೆಯ ಮೆಮೊರೀಸ್ ಇರತ್ತೆ. ಇವಳ ಚಿಕ್ಕ ವಯಸ್ಸಿನ ಫೋಟೋಸ್, ಡ್ರಾಯಿಂಗ್ಸ್ ಎಲ್ಲ ಇದ್ದದನ್ನ ನೋಡ್ತಾಳೆ. ಆಗಲೇ ಅವಳಿಗೆ ತನ್ನ ಫ್ಯಾಮಿಲಿ ಡ್ರಾಯಿಂಗ್ ಅಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಅಂದ್ರೆ ಕ್ಯಾಲ್ನ ಕ್ಯಾರೆಕ್ಟರ್ ಕೂಡ ಇರೋದು ಕಾಣಿಸುತ್ತೆ. ಅವನನ್ನ ನೋಡಿದ್ದು ಹಳೆಯದೆಲ್ಲ ನೆನಪಾಗಿ ಸೀದಾ ಕ್ಯಾಲ್ನ ರೂಮ್ಗೆ ಹೋಗ್ತಾಳೆ.
ನೆನಪು ಬಂದಿರೋದಕ್ಕೆ ಕ್ಯಾಲಲ್ಲಿ ಮತ್ತೆ ಜೀವಂತವಾಗಿ ಸಿಗಬಹುದು ಅಂತ ಬಿ ಅಂದುಕೊಂಡ್ರೆ ಆ ರೂಮ್ ಮೊದಲಿದ್ದ ಹಾಗೇನೆ ಇತ್ತು. ಅಲ್ಲಿ ಯಾರೂ ಇರ್ಲಿಲ್ಲ. ಈಗ ಮತ್ತೆ ಎಮೋಷನಲ್ ಆಗಿ ಚಿಕ್ಕವಳಾಗಿದ್ದಾಗ ಕ್ಯಾಲ್ ಜೊತೆಯಲ್ಲಿ ಕಳೆದ ಮೂಮೆಂಟ್ಗಳನ್ನ ಒಂದೊಂದಾಗಿ ನೆನಪು ಮಾಡಿಕೊಳ್ತಾಳೆ. ಹೀಗೆ ಅವಳು ನೆನಪಲ್ಲೇ ಕಣ್ಣು ಮುಚ್ಚಿ ತೆರೆದಾಗ ಅವಳ ಮುಂದೆ ಕ್ಯಾಲ್ನ ಸಮೇತ ಅಷ್ಟು ಇಕ್ಸ್ ಬಂದು ನಿಂತಿದ್ರು. ಅವಳಿಗೆ ಮತ್ತೆ ತನ್ನ ನೆನಪು ಬಂದಿದ್ದಕ್ಕೆ ಕ್ಯಾಲ್ನ ಜೊತೆಯಲ್ಲಿ ಮ್ಯಾಚ್ ಆಗಿತ್ತು. ಈಗ ಕ್ಯಾಲ್ನ ಬಾಡಿ ಗ್ಲೋ ಅಪ್ ಆಗ್ತಾ ಮ್ಯಾಚ್ ಆಗತ್ತೆ. ಹೀಗೆ ಕೊನೆಯದಾಗಿ ಎಲ್ಲರ ಮ್ಯಾಚ್ ಮೇಕಿಂಗ್ ಮಾಡ್ತಿದ್ದವರ ಮ್ಯಾಚ್ ಫಿಕ್ಸಿಂಗ್ ಆಗಿ ಫಿಲಮ್ ಎಂಡ್ ಆಗತ್ತೆ.